ನಾವು ಇದೇನು ಟ್ರೆಡಿಷನಲ್ ಎಜುಕೇಶನ್ ಸಿಸ್ಟಮ್ ಬೇಡ, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಿಲ್ 100% ಲಿಟ್ರಸಿ ಬೇಕು. ಅವತ್ತು ಸುಮಾರು 5,000 ಕಾಲೇಜುಗಳಿದ್ದು, ಇವತ್ತು 65,000 ಕಾಲೇಜುಗಳಿವೆ, 1,000ಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳಿವೆ, 15 ಲಕ್ಷಕ್ಕಿಂತ ಇವತ್ತು ಸ್ಕೂಲ್ ಕಾಲೇಜುಗಳಿವೆ. ಇಡೀ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶ ಇವತ್ತು ಶಿಕ್ಷಣದಲ್ಲಿ ತನ್ನದೇ ಆದ ಛಾಪ್ ಮೂಡಿಸ್ತಾ ಇದೆ. ನಮ್ಮ ಯುವಕರಲ್ಲಿ ಇವತ್ತು ಸ್ಕಿಲ್ ಓರಿಯೆಂಟೆಡ್ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಆಗಬೇಕು. ಬರೀ ಟ್ರೆಡಿಷನಲ್ ಡಿಗ್ರಿಯಿಂದ ಏನ್ ಮಾಡಕ್ ಆಗುದಿಲ್ಲ, ನಮ್ಗೇನ್ ಮಾಡಕ್ ಬರ್ತೈತಿ. ಅಂತೆಯೇ ಮೊನ್ನೆ ಕ್ಯಾಬಿನೆಟ್ದಲ್ಲಿ 500 ಕಂಪನಿಗಳು ಇಂಟರ್ನ್ಶಿಪ್ ಕೋರ್ಸ್ ಅನ್ನ ಆಲ್ ಗ್ರಾಜ್ಯುಯೇಟ್ಸ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಬ್ಬೊಬ್ಬ ಗ್ರಾಜ್ಯುಯೇಟ್ಸ್ಗೆ 5,000 ರೂಪಾಯಿಗಳು ಕೊಟ್ಟು ಇಂಟರ್ನ್ಶಿಪ್ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ನಮ್ಮ ದೇಶದ ಆಸ್ತಿ ಯೂತ್ಸ್. ನೆಕ್ಸ್ಟ್ ಪುವರ್. ನಮ್ಮ ದೇಶದಲ್ಲಿ ಇನ್ನೂ ಗರೀಬಿ ಹಠಾವೋ ಇಂದಿರಾಗಾಂಧಿ ಅವರು ತಂದ್ರು, ಆದ್ರೂ ಇನ್ನೂ ದೇಶದಲ್ಲಿ ಬಡತನ, ಪಾವರ್ಟಿ ಲೈನ್ ವಿರೋಧದಲ್ಲಿ ಜನ ಇದ್ದಾರೆ. ಆದರೆ ಒಂದು ವಿಶೇಷ ಏನಂದರೆ 1965-66ರಲ್ಲಿ ಇರಬಹುದು ನಮ್ಮ ದೇಶ ಬಡತನ ಆಗಿತ್ತು, ಫೆಮೈನ್ ಆಗಿತ್ತು, ಬರಗಾಲ ಬಿದ್ದಿತ್ತು. ಅವತ್ತು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಸಿಪ್ ಟು ಮೌತ್ ಅವತ್ತು ಗೋಧಿಯನ್ನು ತರಿಸ್ತಾ ಇದ್ದೀವಿ. ನಾನು ಮಾತ್ರ ಶಾಸ್ತ್ರೀಯ ಹೇಳ್ತಾ ಇದ್ರು, ಒಂದ್ ದಿವಸ ಉಪವಾಸರಿ ಅಂದ್ರೆ ಆಹಾರದಲ್ಲಿ ನಾವು ಏನೋ ಸ್ವಾವಲಂಬನೆ ಅವಲಂಬಿಸುತ್ತಿಲ್ಲ, ಮಾಡಿದ್ದಿಲ್ಲ. ಮುಂದೆ 2018ಕ್ಕೆ ಇಂಡಿಯಾ ಬಿಕಮ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಫುಡ್. ದಟ್ ಈಸ್ ದಿ ಕೆಪಾಸಿಟಿ ಆಫ್ ಇಂಡಿಯಾ. ಇವತ್ತು ನಾವು ಫುಡ್ ಅನ್ನು ಸ್ವಾವಲಂಬನೆ ಮಾಡಿದ್ದೀವಿ. ನಾವು MS ಸ್ವಾಮಿನಾಥನ್ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್ ಇವತ್ತು ನಾವೇ ಫುಡ್ ಅನ್ನು ಎಕ್ಸ್ಪೋರ್ಟ್ ಮಾಡುವಂತ ದೇಶ ಇವತ್ತು ಭಾರತ ದೇಶ ಇದೆ. ಭಾರತ ದೇಶ ಇವತ್ತು ಪಾವರ್ಟಿ ಲೈನ್, ರಂಗರಾಜನ್ ಕಮಿಟಿ ಇರಬಹುದು ಅಥವಾ ಖಂಡೂಲ್ಕರ್ ಕಮಿಟಿ ಇರಬಹುದು, ಆದರೆ ನಮ್ಮ ದೇಶದಲ್ಲಿ ಬಡತನ ತೋರಿಸ್ತಾ ಇದ್ದೀವಿ. ಬಟ್ ನಿಜವಾಗಿ ಇವತ್ತು ಬಡತನ ಇಲ್ಲ, ಬಹಳಷ್ಟು ಮುಂದುವರೆದಿದೆ ಅಂತ ಹೇಳಿ. ಇನ್ನೊಂದು ನಮ್ಮ ವುಮೆನ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ಫೋರ್ಸ್ ಈ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಿದೆ. ಬಿಫೋರ್ ಕೋವಿಡ್, ಡ್ಯೂರಿಂಗ್ ಕೋವಿಡ್, ಆಫ್ಟರ್ ಕೋವಿಡ್ 27% ಇತ್ತು, 47% ನಮ್ಮ ವುಮೆನ್ ಪಾರ್ಟಿಸಿಪೇಷನ್ ಇದೆ. ಇವತ್ತು ನಾವೇನು ಆಪರೇಷನ್ ಸಿಂಧೂರ್ ಕೇಳ್ತಾ ಇದ್ದೀವಿ, ಏನು ಬೆಳಗಾಂ ಅಟ್ಯಾಕ್ ಆಯಿತು ನಮ್ಮ ಮೇಲೆ, ನಾವು ಸುಮ್ಮನೆ ಇದ್ದೀವಿ. ಆತಂಕವಾದಿಗಳು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರನ್ನು ಬಳಸಿದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದೀವಿ. ದಟ್ ಈಸ್ ಆಪರೇಷನ್ ಸಿಂಧೂರ್. ನಮ್ಮ 3 ಹೆಣ್ಣು ಮಕ್ಕಳು ಕರ್ನಲ್ ಖುರೇಶಿ, ಇನ್ನಿಬ್ಬರು ಹೆಣ್ಣುಮಕ್ಕಳು ಈ ನೇತೃತ್ವವನ್ನು ವಹಿಸಿ ಅವರ ಎಲ್ಲಿ ಇರ್ತಾರಲ್ಲ ಅಲ್ಲೇ ಹೊಡೆದು ಬಂದಿವಿ. ನಮಗೆಲ್ಲ ಗೊತ್ತಾಯ್ತು. ಆಕಾಶ ಮತ್ತು ಆಕಾಶ ತೀರದ ಇಂಡಿಜಿನಿಯಸ್ ಟೆಕ್ನಾಲಜಿ ಬಳಸಿ ಇವತ್ತು ಆಪರೇಷನ್ ಸಿಂಧೂರ ಮೂಲಕ ಇಡೀ ಜಗತ್ತಿಗೆ ವಾಟ್ ಈಸ್ ಇಂಡಿಯಾ ಅಂತ ತೋರಿಸ್ಕೊಟ್ಟಿದ್ವಿ. ಬಹುಶಃ ಇಂಡಿಯಾ ಅಂದರೆ ಇವತ್ತು ಹಗುರವಾಗಿ ತಿಳಿದುಕೊಳ್ಳೋದಿಲ್ಲ ಜಗತ್ತಿನಲ್ಲಿ. ಅವತ್ತೇನೋ ನಮ್ಗೆ ಹೇಳ್ತಾ ಇದ್ರು, ಇವರೇನೋ ಹವಾನಿನ ದೇಶ ಅಂತ. ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋಗ್ರಿ ನಮ್ಮ ಭಾರತೀಯರು ಕಾಣ್ತಾ ಇದ್ದಾರೆ. ದ ವರ್ಕ್ ಫೋರ್ಸ್ ಆಫ್ ಇಂಡಿಯನ್ಸ್ ಯು ಕ್ಯಾನ್ ಅಬ್ಸರ್ವ್ ಥ್ರೂಔಟ್ ದಿ ವರ್ಲ್ಡ್. ಇವತ್ತು ವುಮೆನ್ ಪಾರ್ಟಿಸಿಪೇಷನ್ ಹೇಳ್ತಾ ಇದ್ದಲ್ಲ, 44% ಇದ್ದಾರೆ. ಇವತ್ತು ಮ್ಯಾಕ್ಸಿಮಮ್ ಹೆಣ್ಣು ಮಕ್ಕಳು ಸಹಿತ ಇವತ್ತು ಇಂಡಿಯನ್ ಎಕಾನಮಿಕ್ ಡೆವಲಪ್ಗೆ ಅವ್ರ ಕಾಂಟ್ರಿಬ್ಯೂಷನ್ ಇದೆ. ಅದೇ ರೀತಿಯಾಗಿ ನಮ್ಮ ಒಕ್ಕಲಿಗ ಫಾರ್ಮರ್ ಇನ್ ದಿ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ, ಅವರನ್ನು ಬಹಳ ಲೆಟ್ರಿ ಚೇಂಜ್ ಮಾಡ್ತಾ ಇದ್ದೀವಿ. ಅವರಿಗೆ ಯೂರಿಯಾ ಕೊರತೆ ಇದೆ, ಟೆಕ್ನಾಲಜಿ ಇಲ್ಲ. ಇವತ್ತು ಸಾಕಷ್ಟು ದುಡ್ಡನ್ನು ಫಾರ್ಮರ್ಸ್ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ, ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ. ಈಗಾಗಲೇ 4ನೇ ಸ್ಥಾನದಲ್ಲಿದ್ದೀವಿ. ಕೆಲವೇ ದಿನಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗ್ತೇವೆ. $30 ಟ್ರಿಲಿಯನ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡಿದ್ವಿ. ಬಿಲೋ ಪಾವರ್ಟಿ ಲೈನ್ ನಾವು ಅಪ್ಗ್ರೇಡ್ ಮಾಡಬೇಕಾಗಿದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಮಾಡ್ತಾ ಇದ್ದೇವೆ. ಅದರ ಸಂಬಂಧ ನಮ್ಮ ದೇಶದಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬಹುಶಃ ನಾವೆಲ್ಲ ಆಶ್ಚರ್ಯ ಪಡ್ತಾ ಇದ್ವಿ. ಭಾರತ ದೇಶದಲ್ಲಿ ಒಂದು ದಿವಸಕ್ಕೆ 34 ಕಿಲೋಮೀಟರ್ ಹೈವೇಗಳನ್ನು ರಚಿಸ್ತಾ ಇದ್ದೀವಿ. 8 ಕಿಲೋಮೀಟರ್ ರೈಲ್ವೆ ರಚಿಸ್ತಾ ಇದ್ದೀವಿ. ರೈಲ್ವೆ, ಏರ್ಪೋರ್ಟ್, ಪೋರ್ಟ್ಸ್. ಇವತ್ತು ದೇಶ ಪ್ರಗತಿಯಲ್ಲಿದೆ. ಯಾವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ದಲ್ಲಿ ನಾವು ಪಾಸ್ ಆಗಕ್ಕೆ ಸಾಧ್ಯತೆ ಇದ್ದಿಲ್ಲ. ಇವತ್ತು ಟನಲ್ ಮೂಲಕ, ಕಾರಿಡಾರ್ ಮೂಲಕ, ಬಾರ್ಡರ್ ರೋಡ್ ಆರ್ಗನೈಸೇಷನ್ BROದಿಂದ ಇವತ್ತು ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇದೆ. ಟನಲ್ ಮೊನ್ನೆ ನೀವೆಲ್ಲ ಆಶ್ಚರ್ಯ ಪಡಬಹುದು. ಜಗತ್ತಿನ ಅತ್ಯಂತ ಬ್ರಿಡ್ಜ್, ಚೆನಾಬ್ ಬ್ರಿಡ್ಜ್ ಅನ್ನು ನಾವೇ ನಿರ್ಮಿಸಿದ್ದು. ಮುಂಬೈಯಲ್ಲಿ ಅಟಲ್ ಸೇತು ನಾವೇ ನಿರ್ಮಿಸಿದ್ದು. ಜಗತ್ತಿನ ಅತ್ಯಂತ ಎತ್ತರ ಸ್ಟ್ಯಾಚ್ಯೂ ಯಾವುದಿದೆ ಅದು ಭಾರತ ದೇಶದಲ್ಲಿ. ಜಗತ್ತಿನ ಅತ್ಯಂತ ಉದ್ದವಾದ
ರೈಲ್ವೆಯಲ್ಲಿದೆ, ಭಾರತ ದೇಶದಲ್ಲಿದೆ. ಬ್ರಿಡ್ಜ್ ಎಲ್ಲಿದೆ, ಭಾರತ ದೇಶದಲ್ಲಿದೆ. ಟೆಕ್ನಾಲಜಿಯಲ್ಲಿದೆ, ಭಾರತ ದೇಶದಲ್ಲಿದೆ. ಇವತ್ತು ಭಾರತ ಬಹಳ ಪ್ರಗತಿ ಹೊಂದಿದೆ. ಯಾವತ್ತು ಕೋವಿಡ್ದಲ್ಲಿ ಇಡೀ ಜಗತ್ತ ತತ್ತರಿಸುವಾಗ ವ್ಯಾಕ್ಸಿನ್ ಕಂಡು ಹಿಡಿದವರು ನಾವು. ಇಡೀ ಜಗತ್ತಿಗೆ ಫ್ರೀಯಾಗಿ ವ್ಯಾಕ್ಸಿನ್ ಕೊಟ್ಟದ ಜೊತೆಗೆ 108 ದೇಶಗಳಿಗೆ ನಾವು ವ್ಯಾಕ್ಸಿನ್ ಕಳಿಸಿದ್ವಿ. ವಿಚಾರ ಮಾಡೋದು, ಕೆಲವು ಜನ ಪತ್ರಕರ್ತರು ನಿಮ್ಮ ದೇಶದಲ್ಲಿ ಸ್ಕೇರ್ ಸಿಕ್ಕಿದೆಯಲ್ಲ, ನೀವು ಯಾಕೆ ಕೊಟ್ರಿ ಅಂತ. ನಮ್ಮದು ದೇಶ ಅಷ್ಟು ಕೈಂಡ್ ಹಾರ್ಟೆಡ್ ದೇಶ. ಇವತ್ತು ನಮಗೂ ನೋವಾಗಲಿ, ಮತ್ತೊಬ್ಬರಿಗೆ ನೋವಾಗಬಾರ್ದು ಅನ್ನೋದು ಮನೋಭಾವನೆಯಿಂದ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗಲು ಇನ್ನೇನು ಕೆಲವೇ ದಿನಗಳ ಅವಶ್ಯಕತೆ ಇದೆ. ಹೆಲ್ತ್ ಕೇರ್ ಯೂನಿಟ್ ಇವತ್ತು ಬಡವರಿಗೆ, ದೀನದಲಿತರಿಗೆ, ನಮಗೆ ಮೆಡಿಸಿನ್ಸ್ ಎಷ್ಟು ಕಾಸ್ಟ್ಲಿ, ಹೆಲ್ತ್ ಕೇರ್ ಯೂನಿಟ್ ಬಹಳ ಕಾಸ್ಟ್ಲಿ ಆಗ್ತಿತ್ತು. ಇವತ್ತು ಜನ್ಧನ್ ಯೋಜನೆಯಲ್ಲಿ ಅಥವಾ ಆಯುಷ್ಮಾನ್ ಭಾರತದಲ್ಲಿ ಜನರಿಕ್ ಔಷಧಗಳನ್ನು ಇವತ್ತು ಅತಿ ಕಡಿಮೆ ದರದಲ್ಲಿ ನಮ್ಗೆ ಸಿಗ್ತಾ ಇದೆ. ಈ ಸಂಜೀವಿನಿ ಮುಖಾಂತರ, ಟೆಲಿ ಸಂಜೀವಿನಿ ಮುಖಾಂತರ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ ಯೂನಿಟ್ ಇವತ್ತು ಅದ್ಭುತವಾಗ್ತಾ ಇದೆ. ವಿದ್ಯಾರ್ಥಿ ಬಂಧುಗಳೇ, ನಾವು ಇವತ್ತು ಮಾಡೋದು ಇಷ್ಟೇ. ಭಾರತ ಬೆಳೀತಾ ಇದೆ. ನಮ್ಮ ಮುಂದೆ ಒಂದು ಕನಸಿದೆ, 2047 ವಿಕಸಿತ ಭಾರತ್. ವಿಕಸಿತ ಭಾರತ ಆಗ್ಬೇಕಾದ್ರೆ ಡೆವಲಪ್ಡ್ ಕಂಟ್ರಿ ಆಗ್ಬೇಕು. ಯಾವ ರೀತಿ ಡೆವಲಪ್ಡ್ ಕಂಟ್ರಿ ಆಗ್ಬೇಕು, ಯಾವ ರೀತಿ ಬೆಳೆಸಬೇಕು, ನಮ್ಮ ಗುರಿಗಳೇನು, ಪ್ರತಿಯೊಬ್ಬ ಭಾರತೀಯನು ಒನ್ ಶುಡ್ ವರ್ಕ್ ವಿತ್ ಆನೆಸ್ಟ್ಲಿ ಇಂಟಿಗ್ರಿಟಿ. ನಾವು ಇವತ್ತು ಪ್ರಾಮಿಸ್ ಮಾಡಬೇಕಾಗಿದೆ. ನಮ್ಮ ಕೆಲಸಗಳನ್ನ ಧರ್ಮನಿಷ್ಠೆಯಿಂದ ಕೆಲಸ ಮಾಡಬೇಕಾಗಿದೆ. ಯಾವ ಮನುಷ್ಯ ದೇಶದ ಅನ್ನ ಉಣ್ತಾನೋ, ಯಾವ ಮನುಷ್ಯ ನೀರು ಕುಡಿತಾನೋ ಆ ದೇಶಕ್ಕೆ ದ್ರೋಹ ಕೆಲಸ ಮಾಡಬಾರ್ದು. ಇವತ್ತು ನಾವೆಲ್ಲ ಎಚ್ಚರ ಆಗಬೇಕು. 2047 ಡೆವಲಪ್ಡ್ ಕಂಟ್ರಿ ಆಗ್ಬೇಕಾದ್ರೆ ಬರೀ ಮಾತಿನಿಂದ ಅಲ್ಲ, ಕೃತಿಯಿಂದ, ಪ್ರತಿ ಒಬ್ಬರು ವಿದ್ಯಾರ್ಥಿಯಿಂದ ಸೀನಿಯರ್ ಸಿಟಿಜನ್ ತನ ಪ್ರತಿಯೊಬ್ಬರು ಆನೆಸ್ಟ್, ಡಿಸಿಪ್ಲಿನ್, ಇಂಟಿಗ್ರಿಟಿ ಟುವರ್ಡ್ಸ್ ದಿ ಇನ್ಸ್ಟಿಟ್ಯೂಷನ್ ಅನ್ನುವ ಮನೋಭಾವನೆಯಿಂದ ನಾವು ಕೆಲಸ ಮಾಡಿದರೆ ಇದೇನು ಬಹಳ ದೊಡ್ಡ ಕಠಿಣವಾದ ಶ್ರಮ ಅಲ್ಲ. ಮೊನ್ನೆ ನಮಗೆ ಟಾರ್ಗೆಟ್ ಕೊಟ್ಟಿದ್ರು 21 ಗಿಗಾವ್ಯಾಟ್ ಸೋಲಾರ್ ಎನರ್ಜಿಯನ್ನು ತಯಾರು ಮಾಡಿರಿ 2030 ಒಳಗೆ. ಎಲ್ಲರೂ ಆಶ್ಚರ್ಯಪಟ್ಟಿದ್ರು. ನಾವು 2025ದಲ್ಲಿ ಅದನ್ನು ಅಚೀವ್ಮೆಂಟ್ ಮಾಡಿದ್ವಿ. ಭಾರತ ಬಹಳ ಬೆಳೀತಾ ಇದೆ ವಿದ್ಯಾರ್ಥಿ ಬಂಧುಗಳೇ. ಇವತ್ತು ಯಾವುದೋ ಟೆಕ್ನಾಲಜಿಯಲ್ಲಿ ನಾವು ಹಿಂದಿಲ್ಲ. ನಾವು ನೆನಪಿಟ್ಕೋಬೇಕು. ಯಾವುದು ಆಪರೇಷನ್ ಸಿಂಧೂರ್ ಏನು ಪಾಕಿಸ್ತಾನದವರು ನಮ್ಮ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ರು, ಕುಚೇಷ್ಟೆ ಮಾಡ್ತಾ ಇದ್ರು. ಇವತ್ತು ಅವರಿಗೆ ಕನಿಷ್ಠ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವಂತ ಧೋಕಾ ಕೊಟ್ಟು ಬಂದದ್ದು. ಇವತ್ತು ಇನ್ನೂ ಆಪರೇಷನ್ ಸಿಂಧೂರ್ ನಿಂತಿಲ್ಲ. ಯಾರಾದರೂ ನಮ್ಮ ತಂಟೆಗೆ ಬಂದರೆ ನೆಲ ಸಮ ಆಗ್ತೀರಿ. ಎಚ್ಚರ, ನೀನು ಭಾರತ ದೇಶ ಕಡೆ ಕೈ ಮಾಡಬೇಕಾದ್ರೆ ವಿಚಾರ ಮಾಡಿ ಎಚ್ಚರ ಇರಬೇಕು. ಅಂತ ಪೊಟೆನ್ಷಿಯಲ್ ಕಂಟ್ರಿ ನಮ್ಮ ಭಾರತ ದೇಶದೇ ಇದೆ. ಮೊನ್ನೆ ಒಬ್ಬ ವಿದ್ಯಾರ್ಥಿನಿ ಹೇಳ್ತಾ ಇದ್ದು, ಸರ್ ನಮ್ಮ ದೇಶ ಡೆವಲಪ್ಡ್ ಕಂಟ್ರಿ ಇದೆ, ಬಹಳ ಪಾಪ್ಯುಲೇಷನ್ ಇದೆ. ಹೌದಮ್ಮ, ಪಾಪ್ಯುಲೇಷನ್ ಇದೆ, 140 ಕೋಟಿ ಇದೆ. 2047 165 ಕ್ರೋರ್ ಆಗ್ತಾ ಇದೆ. ಜನಸಂಖ್ಯೆ ಇದು ಬರ್ಡನ್ ಅಲ್ಲ. ಡೆಮೋಗ್ರಫಿ ಇಸ್ ನಾಟ್ ಎ ಬರ್ಡನ್, ಡೆಮೋಗ್ರಫಿ ಇಸ್ ಎ ಡೆವಿಡೆಂಟ್. ಸುಮಾರು 40 ಕೋಟಿ ಜನಸಂಖ್ಯೆ ಸಮೃದ್ಧವಾಗಿ ಕೆಲಸ ಮಾಡಿದ್ರೆ ಏನು. ಮೊನ್ನೆ ಸಿಕ್ಕಿಮದಲ್ಲಿ ಏನು ಅರ್ಥಕ್ವೇಕ್ ಆಯ್ತು, ಎಲ್ಲರೂ ತಲೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಹೆಂಗಪ್ಪ ಇಲ್ಲ ಎಲ್ಲ ರೋಡ್ ಎಲ್ಲ ಕೇವಲ 19 ಗಂಟೆಯಲ್ಲಿ ನಮ್ಮ BR ರೋಡ್ ಕ್ಲಿಯರ್ ಮಾಡಿದ್ರು. ಇದು ಭಾರತ ದೇಶ ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇವತ್ತು LKG ವಿಶ್ವವಿದ್ಯಾಲಯದಲ್ಲಿ ಹೊಸ ಶಿಕ್ಷಣ ನೀತಿಯಲ್ಲಿ ನಾವು ಆವಾದಿಸ್ತಾ ಇದ್ದೀವಿ. ವಿದ್ಯಾರ್ಥಿ ಬಂಧುಗಳು, ಯಾವತ್ತರೆ 2047 ನೀವು ಇದೇ ಮಹಾವಿದ್ಯಾಲಯದಲ್ಲಿ ಶತಮಾನೋತ್ಸವದ ಧ್ವಜ ಹಾರಿಸೋರಿದ್ದೀರಿ. ಅವತ್ತು ನೀವು ಎದ್ದು ನಿಂತು ಹೇಳಬೇಕು, ಇಂಡಿಯಾ ಈಸ್ ಅ ಡೆವಲಪ್ಡ್ ಕಂಟ್ರಿ, ವಸುಧೈವ ಕುಟುಂಬಕಂ ಅನ್ನುವ ಮಾತು ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗಿ ಇವತ್ತು ನೀವು ಸಂಕಲ್ಪ ಮಾಡಬೇಕು. ಈ ವಿದ್ಯಾರ್ಥಿಗಳಿರಲಿ, ಯಾರೇ ಏನಿರಲಿ, ನಮ್ಮ ಕೆಲಸವನ್ನು ಧರ್ಮ ನಿಷ್ಠೆಯಿಂದ ಮಾಡಬೇಕಾಗಿದೆ. ಬಹುಶಃ ನಾನು ಪ್ರಾಚಾರ್ಯರಾಗಿ 2020ಕ್ಕೆ ಇಲ್ಲಿ ಬಂದಿದ್ದೆ. ನನ್ನ ಪ್ರಥಮ ಭಾಷಣ ಇಲ್ಲಿ ನಡೆದಿತ್ತು. ಅವತ್ತು ನೋಡಿದೆ, ಇವತ್ತಿಗೆ ಗಜ ಅಂತ. ಬಹುಶಃ ಅವೆರಡೂ ಫೋಟೋಗ್ರಾಫಿ ನಾವು ಕಂಪ್ಯಾರಿಸನ್ ಮಾಡಿ ಎಷ್ಟು ಅದ್ಭುತ. ಇಷ್ಟೊಂದು ವಿದ್ಯಾರ್ಥಿಗಳು ನಮ್ಮ ಪ್ರಾಧ್ಯಾಪಕರ ಮಿತ್ರ ಹೇಳ್ತಾರೋ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇವತ್ತು ಸ್ವತಂತ್ರೋತ್ಸವಕ್ಕೆ ಆಗಮಿಸಿದ್ದಾರೆ. ಇದೇನೋ ನೋವಿನ ಸಂಗತಿಯೋ ಸಂತೋಷದ ಸಂಗತಿಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಒಬ್ಬರು ದೇಶದ ಹುಟ್ಟಹಬ್ಬವನ್ನು ಆಚರಿಸಬೇಕು. ದೇಶಕ್ಕಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಸುಮ್ಮನೆ ದೇಶ ನನಗೇನು ಪಟ್ಟು, ದೇಶ ನನಗೇನು ಪಟ್ಟು, ನನಗೆ ಎಷ್ಟು ಬಂತು ಅನ್ನೋದ್ರ, ನಾ ದೇಶಕ್ಕಾಗಿ ಏನು ಪಟ್ಟೆ, ನಾನು ಎಷ್ಟು ಜನರ ಕಣ್ಣೀರು ಒರೆಸಿದೆ, ಆ ಭಾವನೆ ನಮ್ಮ ಯುವಕರಲ್ಲಿ ಶಕ್ತಿ ತುಂಬಿದರೆ ಬಹುಶಃ ಭಾರತ ಡೆವಲಪ್ಡ್ ಕಂಟ್ರಿ ಆಗುತ್ತೆ. ನಿನ್ನೆ ನಾವು ಆರ್ಗನ್ ಡೊನೇಷನ್ ಡೇ ಮಾಡಿದ್ವಿ.
ದೇರ್ ಇಸ್ ಎ ಲಾರ್ಜ್ ಗ್ಯಾಪ್ ಬಿಟ್ವೀನ್ ಡೋನರ್ಸ್ ಅಂಡ್ ಅಕ್ಸೆಪ್ಟರ್ಸ್. ಇವತ್ತು ನಾವು ಸಹಿತ ನಮ್ಮ ದೇಹ ನೀ ನಾರಿಗಾದಿ ಎಲೆ ಮಾನವಂತ ಎನ್ನುವ ಕಾನ್ಸೆಪ್ಟ್ ಅಲ್ಲಿ ನಾವು ಸಹಿತ ಇವತ್ತು ಕಣ್ಣು ದಾನ, ಕಿಡ್ನಿ ದಾನ, ಲಿವರ್, ಇವತ್ತು ಬಹಳಷ್ಟು ಜನ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಬೇಕು, ನಾವು ಸಹಿತ ದೇಹದಾನದ ಮುಖಾಂತರ ಭಾರತ ದೇಶದ ಮಾತೆಗೆ ನಾವು ಗೌರವ ಸಲ್ಲಿಸಬೇಕು.